ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ
ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಿದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕಾನೂನು ರೂಪ ಸಿಕ್ಕಿದೆ. ಪರ ವಿರೋಧಗಳ ಮಧ್ಯೆ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಈಗ ದೇಶದಲ್ಲಿ ಈ ವಕ್ಫ್ ಮಸೂದೆ ಅಧಿಕೃತ ಮತ್ತು ಅದೊಂದು ಕಾನೂನು. ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರ ಆಗಿತ್ತು. ಲೋಕಸಭೆಯಲ್ಲಿ ಈ ವಕ್ಫ್ ಬಿಲ್ ಪರ ಉಮೀದ್ ಬಿಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಈ ಉಮೀದ್ ಬಿಲ್ ಪರ 288 ಮತಗಳ ಚಲಾವಣೆಯಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿಯೂ ಕೂಡ ಇದೇ ಉಮೀದ್ ಬಿಲ್ ಪರವಾಗಿ 128 ಮತಗಳು ಚಲಾವಣೆಯಾಗಿ ಬಹುಮತದಿಂದ ಈ ಬಿಲ್ ಪಾಸ್ ಆಗಿತ್ತು. ಈಗ ರಾಷ್ಟ್ರಪತಿಗಳ ಅಂಕಿತ ಈ ಒಂದು ಬಿಲ್ಗೆ ಬಿದ್ದಿರುವ ಹಿನ್ನೆಲೆ ಈಗ ವಕ್ಫ್ ದೇಶದಲ್ಲಿ ಕಾನೂನು.